ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ವಾರ್ತಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ವಾರದಕ್ಕೊಂದು ಎಪಿಸೋಡ್ಗೆ ನೀವೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ರಜಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಅಂತಾರೆ, ಆದ್ರೆ ಹುಡುಕಿ ಒಳ್ಳೆ ಹುಡುಗನಿಗೆ ಮದ್ವೆ ಮಾಡಿಸಿ ಹೆಂಡತಿನ ಗಂಡನ ಮನೆಗೆ ಕಳ್ಸಿಲ್ಲ ಅಂತ ಅಂದ್ರೆ ನಮ್ಮ ಲ್ಯಾಗ್ ಮಂಜ ಸಂಸಾರ ಮಾಡೋದಾದ್ರೂ ಹೆಂಗೆ ಹೇಳಿ ಅಲ್ವಾ? ಬಂಗಾರಿ ಮನೆ ಮನೆಗೆ ಯಾರವರು? ಇದೇ ನಿನ್ ಕೇಳಿ ಅವ್ರು ನಮ್ ಶೋ ಜಡ್ಜಸ್ ಗುರು ಕಿರಣ್ ಸರ್, ರಚಿತಾ ಮೇಡಮ್. ಏನಕ್ಕನಪ್ಪ ಶೋಗೊಳ್ಳೆ ಕಳ್ಸಾ ಕುಂತವ್ರೆ. ಇವ್ರು ನನ್ನ ಕ್ಲಾಸ್ಮೇಟ್. ಅದೇಂಗವ ನೀನು ವಯಸ್ಸಾಗದೆ ಅವ್ರ ವಯಸ್ಸೇ ಆಗಿಲ್ಲ. ಏನೋ ಪಾಸ್ ಆಗಿ ಹಿಂಗಾದೀವ್ನಿ, ಇವ್ರು ಫೇಲ್ ಆಗಿ ಹಿಂಗ. ಅವ್ವ ನೀ ಸುಬ್ಬಲಕ್ಷ್ಮಿ ಅಲ್ಲೇನೆ? ಏನ್ ಚೆನ್ನಾಗಿದ್ಯವ. ಅವಳೆ ಅಂತ ಅದೇನ್ ಕಂಡಿಡ್ದೆ? ಅವಳು ಮೂಗಿನ ಪಕ್ಕ ಮತ್ತೆ ಇಲ್ವೇನೋ? ಹಂಗೆ ಪಕ್ಕದ ಕಂಡಿಡಿ. ಇವನ್ ಮುಖದ ಮೇಲೆ ಏನಿದೆ ಅಂತ ಕಂಡಿಡಿಲ್ಲ. ಮೀಸೆ ಕೂದ್ಲಿಲ್ವಾ? ದಣ್ಣನ ಮಗನೇ ನಿನ್ನನ್ ಕಟ್ಕೊಂಡು ಬಾಳ ನಡಿ. ಮಳೆ ಬಂದಂಗಾಯ್ತು. ನಡಿ ನಡಿ ನಡಿಯೋ. ಎಲ್ಲ ಮಗ ಕೂಗ್ತಾ ಇದೆ ನೋಡಪ್ಪ. ನೀನ್ ಹೊಟ್ಟೆಲ್ ಇರ್ಬೇಕಿರವ? ಇಲ್ಲ ಎಲ್ಲ ಅದೇ ನೋಡು. ನೋಡ್ತಿ ಕಣವ. ಎಲ್ಲಿ ಹೋಯ್ತು ಮಗ? ಮಗುನೆ ಮಗುನೆ ಇದ್ರ ಅವ್ವ ಇಲ್ಲೆಲ್ಲ ಇರ್ಬೇಕು ನೋಡಪ್ಪ. ನೋಡ್ತಿ ಕಣವ. ನಿಮ್ಮ ಅವ್ವನ್ನು ಹುಡ್ಕೊಂಡ್ ಬರ್ತಾನೆ. ಹಲೋ ಮಗ, ನಿಮ್ದಲ್ವಾ? ಸಿಕ್ಕಿದ್ರೇನೋ? ಯಾರು ಇಲ್ಲ ಕಣವ. ಯಾರೋ ಬೇಕು ಅಂತ ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರ ಮುಖಕ್ ಮಣ್ಣು ಹಾಕ್ಲಿ. ಇಂಥ ಬಂಗಾರದ ಮಗು ನೀ ಮಳೆ ಬಿಟ್ಟು ಹೋಗವ್ರಲ್ಲ. ಅದಕ್ಕೆ ಮಗನ್ ನಾನು ಹಿಡ್ಕೊಂಡ್ಬಿಡ್ತೀನಿ ಕಣ. ಅವ ನೀನ್ ತಲೆ ಕೆಟ್ಟಿದ್ಯಾ? ನನ್ ಮೊದ್ಲೇ ಸಂಸಾರನು ಸರಿ ಇಲ್ಲ, ನಮ್ ವ್ಯವಸ್ಥೆನೂ ಸರಿ ಇಲ್ಲ. ಬೇಡ, ಅದನ್ನ ಇಲ್ಲೇ ಬಿಟ್ಟು ನೋಡಿ. ಆಮೇಲೆ ಪೊಲೀಸ್ ಕೇಸು ಅದು ಇದು ಅಂತ ಆದಿತ್ತು. ಬಿಡ್ತು ಅನ್ನು ಏನಂತ ಮಾತಾಡ್ತೀಯ? ಮಗ ನೋಡೋ ಬಂಗಾರ ತುಂಡು ತರ ಹೊಳಿತಾ ಕುಂತದೆ. ನಾಯಿಗಳು ಹೆಣ್ಣು ಮಗು ಅಂತ ಬಿಟ್ಟು ಹೋಗವ್ರೆ ಕಣವ. ಅದ ಗಂಡು ಮಗು ಆಗಿದ್ರೆ ಹಿಂಗ್ ಬಿಟ್ಟು ಹೋಗ್ತಿದ್ರ? ಮಗ ಈ ಮಗಿನ ನಾನೇ ಸಾಕತ್ತೀನಿ ಕಣಪ್ಪ. ನನ್ನ ಮನೆ ಮಹಾಲಕ್ಷ್ಮಿ ಇದು. ಅವ್ವ ನನ್ ತಪ್ಪಾಯ್ತು ಕಣವ. ಆ ಮಗ ನಾವೇ ಸಾಕಲನ ಕೊಡವ. ಒಳಕಡೆ ಮನ್ಗೆಲ್ಲ ಅಂತ ಉಸಾಲ ಅವಳಿಗೆ ಯಾಕೆ ಬೈತೀಯ? ಅವಳು ಬಿಡು ನನ್ನ ಕೂಸೆ. ಅವಳಿಗೆ ಗೆಳೆಯನ್ ನೆನಪಾಗದಂತೆ ಕಣ್ಣ. ಅಜ್ಜಿ ನಾನು ಸುಬ್ಲಕ್ಷ್ಮಿ ಜೊತೆ ಆಟಾಡ್ಕೊಂಡ್ ಬರ್ತೀನಿ. ಅಮ್ಮ ಅಜ್ಜಿ ಬಿದ್ದೇನೆ. ಸುಬ್ಬಲಕ್ಷ್ಮಿ, ವರಲಕ್ಷ್ಮಿ, ಮಲ್ಲಿಕಾ ಬರ್ರೆ. ನನ್ನ ಮೊಮ್ಮಗಳು ಬಿದ್ದು ಕಾಲವ. ಅಯ್ಯೋ ಕಾಲೆಡು ಬಿದ್ದಿರೋದಷ್ಟೇ. ಏನಾಗಿದೆ ನವ?
ಎಷ್ಟು ಪ್ರೀತಿ ಅವಳ ಮೇಲೆ, ಈಗ ನನ್ನ ಮೇಲೆ ಪ್ರೀತಿ ನೋಡಿ. ಅವ್ವ ಅವ್ವ ಏನು ಬಿದ್ಬಿಟ್ಟೆ. ಎದ್ದೇಳು. ನೋಡವ್ವ, ಹೆಣ್ಮಕ್ಳು ಹಂಗೆಲ್ಲ ಕಾಲ್ ಜಾರಬಾರ್ದು. ಸನ್ನೆ ಸೂಕ್ಷ್ಮ ಅನ್ನೋದಿರ್ಬೇಕು. ಇದ್ರ ಬರೀ ದೇಹ ಮಾತ್ರ ಬೆಳ್ದದೆ ಕಣೋ, ತಲೆ ಚೂರು ಬುದ್ಧಿ ಇಲ್ಲ. ಮದ್ವೆ ಮಾಡಿಸ್ಬೇಕು ಅಂತ ಇದೀನಿ. ಸಂಸಾರ ಮಾಡೋದ್ ಹೆಂಗ್ ಗೊತ್ತಾಗತ್ತೋ ಏನೋ. ನನಗೆ ಮಾಡ್ತೀನಿರು. ಸಂಸಾರ ಅಂದ್ರೆ ಏನಂತ ನಂಗೂ ಚೆನ್ನಾಗ್ ಗೊತ್ತು. ಸಂಸಾರ ಅಂತ ನಿನಗೇನೆ ಗೊತ್ತು? ಹ್ಞೂ ಅಜ್ಜಿ, ಚಿಲ್ಲರ್ ಹೇಳಿದಾನೆ ಸಂಸಾರ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ, ನಾಳೆ ಬಾ ಅಂತ. ಅಜ್ಜಿ ಹೋಗ್ತೀನಿ ಅಜ್ಜಿ. ಚಿಲ್ಲರ್ ನಾಯಿ ನನ್ನ ಮಗ. ಆ ಮನುಷ್ಯ ಸರಿ ಇಲ್ಲ. ಹೋಗಿಕ್ ಬಿಟ್ಟಿಯ ಮತ್ತೆ. ನನ್ನ ಮೊಮ್ಮಗಳಿಗೆ ಅಂತ ಗಂಡು ಬೇಕು ಅಂತ ನಾನು ಹುಡುಕ ಕೊಡ್ತೀನಿ. ಹೋಗಜ್ಜಿ. ನನ್ನ ಮೊಮ್ಮಗಳಿಗೆ ಹುಡುಗನ ವಿಚಾರ ಕೇಳೋದಕ್ಕೆ ನನ್ನ ಕೆನ್ನೆ ಕೆಂಪಾಯ್ತು. ದಲಾಳಿ ಶಿವಣ್ಣ ಎಲ್ಲಿ ಹೋದ್ನೋ? ನನ್ನ ಮೊಮ್ಮಗಳಿಗೆ ಒಂದು ಹುಡುಗನ್ ನೋಡಕ್ ಹೇಳ್ತಿದ್ದೀನಿ. ನಾನು ಮಗ ಮನಕಾಯ ಹೋಗ್ಲಿ, ಅವ್ನ ಹಾಳ ಹೋಗ್ಲಿ, ಎಕ್ಕುಟ್ಟು ಹೋಗ್ಲಿ. ಸಾಕು ಸಾಕು, ಸಮಾಧಾನ ಮಾಡ್ಕೊ. ನಡಿ ಹುಡ್ಕನ ನಡಿ ಮಗ. ಮನೆ ಕಡೆ ಉಸಾರು ಕಣವ. ಸೇಲಪ್ಪೋ ಸೇಲಪ್ಪೋ ಗಂಡುಗಳು ಸೇಲಪ್ಪೋ ಸೇಲಪ್ಪೋ ಸೇಲಪ್ಪೋ. ಓಹೋ, ನಮಸ್ಕಾರ ಬಾ, ನಮಸ್ಕಾರ. ದೊಡವ ಚಿಗವ ಅಕ್ಕವ. ಅಯ್ಯಯ್ಯೋ, ನಮ್ ದೊಡವ ಕೆಂಪಲ್ ನೋಡವ. ಚೊಳದೀವ ದೊಡವ, ಚೊಳದಿಯ. ನನ್ನ ಹೆಸರು ಗಾಳಪ್ಪ ಧೂಳಪ್ಪ ಬಟಾಬೈ ಶಿವಪ್ಪ ಅಂತ. ಇಲ್ಲಿ ಕುಂತಾರಲ್ಲ, ಇವ್ರಿಗೆ ಮದುವೆ ಮಾಡಿ 3 ತಿಂಗಳಾಗಿಲ್ಲ, 12 ಜನ ಮಕ್ಕಳು. ಹಲೋ ಹಲೋ, 12 ಜನ ಮಕ್ಕಳಂದೆ. ನಿಮಗನ್ನ ನಿಮ್ ಫ್ರೆಂಡು ಅಂತ ಅಂದೆ. ಆದ್ರೆ ಬಹಳ ಕಾಮಿಡಿ ಸೆನ್ಸ್ ಬಹಳ ಚೆನ್ನಾಗಿ ಕಲ್ಸಿದ್ರಿ. ನಿಮ್ಮ ಫ್ರೆಂಡ್ ಮಕ್ಕಳಿಗೆ ಬಹಳ ಚೆನ್ನಾಗಿ ಕಲ್ಸಿದ್ರಿ. ಅಂದಂಗ ಗುರು ಸರ್ ಒಂದು ಹುಡುಗಿ ನೋಡು ಅಂತ ಹೇಳಿದ್ರು. ಸರ ಅಲ್ಲಪ್ಪ, ಹುಡುಗಿ ನೋಡು, ಅವ್ರಿಗೆ ನೋಡಂದ್ರೆ ಅವ್ರ ಫ್ರೆಂಡಿಗೆ ನೋಡು ಅಂತ ಹೇಳಿದ್ರು. ಸರಿ ನೋಡು, ಅಲ್ಲೇ ಖುಷಿ ಹಂಗ. ಶಿವಣ್ಣ ಶಿವಣ್ಣ ಬತ್ತವನೇ. ಹೊಲಸು ಮುದಿಕ್ ಬಂತು, ನನ್ ಕೆಲಸ ಆದಂಗ ಇವತ್ತು. ಶಿವಣ್ಣ ಹೇಗಿದ್ಯಾ? ಆರಾಮದೇನಿ. ಮನೆ ಕಡೆ ಬರ್ಲೇ ಇಲ್ಲ. ಬರ್ಬೇಕಾಗಿತ್ತು, ನೀ ಆಟ ಬಂದ್ಯಲ್ಲ, ಅದಕ್ಕೆ ಹಲ್ ನೋಡಯ್ಯವ. ನೀನು ಹೆಂಗದ ದೂರ ನಿಂತ್ಕೋ ಸ್ವಲ್ಪ. ನೋಡ್ದೇನಾ? ಅಯ್ಯೋ, ನಾನು ಹೆಂಡ್ತಿಗೂ ನನಗೆ ಅದ ಜಗಳ. ನಾನು ನೋಡ್ತೀನಿ ಅಂತ ಆಕಿ ಬೇಡ ಅಂತ, ನೋಡ್ತೀನಿ ಅಂತ ಬೇಡ ಅಂತ. ಯಾಕೆ ಸೀರಿಯಲ್ ನೋಡ್ತೇನೆ ಅಂದ್ಲು, ನ್ಯೂಸ್ ನೋಡ್ತಾನೆ ಅಂದೆ ಅಷ್ಟ. ನನ್ನ ಮೊಮ್ಮಗಳಿಗೆ ಒಂದು ಹುಡುಗನ್ ನೋಡ್ದೇನಾ? ಹುಡುಗನ್ ನೋಡಕತ್ತೀನಿ, ಸಿಗುವಲ್ವು. ಮತ್ತೆ ಯಾವಾಗಾರ ಹುಡುಕ್ತಾನೆ ಬಿಡು. ಯಾವಾಗಾರು ಅಲ್ಲ, ಈಗ ನೋಡ. ಕೆಳಗಿಳಿ 1 ನಿಮಿಷ. ಕೆಳಗಿಳುದು ಈಕಿ ಮುದಿಕದಾಳ, ಈಕಿ ಕೈಲಿ ಓಡಕ್ಕಾಗಲ್ಲ. ಹೆಂಗ ಓಡಕೊಂಡ್ ನೋಡಿ ನಾನೀಗ. PT ಉಷಾನ್ ರೇಂಜ್ ಓಡೋದ್ ಯಾವ ಬಾರ್ಬೆ ಹಿಡ್ಕೋಬಾ. ನಿನ್ನ ಹೆಣ ಎತ್ಲಿ ಹಿಡ್ಕೋದ್ನ. ತೋರ್ಸ ತೋರ್ಸಬೇಡ, ತಡಿಬೇ. ತೋರ್ಸಂದ್ರ ಬೇಗ ತೋರ್ಸ. ಇಲ್ಲದ ನೋಡ್ಬೇ, ಇವ ಮೊದಲನೇ ಗಂಡು ಚಿಲ್ಲರ್ ಮಂಜ ಅಂತ. ಅವನ ಹೆಸರು ಎತ್ತಬೇಡ. ಅವನು ನನ್ನ ಮೊಮ್ಮಗಳಿಗೆ ಸಂಸಾರ ಮಾಡೋದ್ ಹೇಳ್ಕೊಟ್ಟನಂತೆ. ಹೌದಾ? ಅಲ್ಲ ಬೇ, ನೋಡಕ ಪಿಂಪಲ್ ಬಂದ್ರು ಒತ್ತಿಗೆ ಹತ್ತಿದ್ದಂಗ ಇರ್ಬೋದು. ಅದ್ರ ಬಹಳ ಒಳ್ಳೆ ಮನುಷ್ಯ ಬೇ. ಅವನು ಬೇಡ ತೆಗಿಯೋ. ಬೇಡಂದ್ಯಾ? ಇಲ್ಲಿ ನೋಡ್ಬೇ, ಇವ ಶ್ರೀಕಾಂತ್ ಪಾಟೀಲ್ ಅಂತ. ಊರಾಗೆಲ್ಲ ಇವನ್ನ ಮೀಸಿ ಮಲ್ಕಾಜಿ ಅಂತಾರಂತ. ಏನ್ ನೋಡಿ ಅಂತಂದ್ರ ಗೊತ್ತಿಲ್ಲಪ್ಪ. ಅಲ್ಲೆಲ್ಲ ತುಕ್ಕಡ್ ಬಿಟ್ಟಿದ್ಯಲ್ಲೋ, ಹುಡ್ಕ ಆಗ್ತಾನ. ನಿನಗೊಂದು 20 ಹಾಕ್ತಾನವ. ಅವನ್ ಬೇಡ. ಬೇಡಂದ್ಯಾ? ಯವ್ವ, ಈ ಹುಡುಗನ್ ನೋಡಿದ್ರೆ ನೀವು ಒಪ್ಪ ಬಿಡ್ತೀನಿ ನೋಡ. ಇವನ ನಂಗೆ ಇವನೇ ಇರ್ಲಿ ಕಣ, ಇವನೇ ಇರ್ಲಿ. ಬೇ, ಇವ್ ನಿನಗೆ ಹೆಂಗ್ ಇಷ್ಟ ಅದ ಬೇ? ಹುಡುಗ ಎಷ್ಟು ಬೆಳ್ಳಗಿದ ನೋಡ. ಯವ್ವ, ಸ್ವಲ್ಪ ಫೋಟೋ ತಿರ್ಗಿಸಿ ನೋಡ್ಬೇ. ಓ, ನನ್ನ ಮಗಳು ಬಂಗಾರ ತುಂಡು ತಂಗೋಳ, ಇವನು ಕೊಟ್ಬಿಟ್ರ. ನೋಡವ, ನನ್ನ ಹತ್ರ ಇದ್ದ 3 ಹುಡುಗರು. ಇದ್ರ ಮೇಲೆ ಹುಡುಗನ್ ತೋರ್ಸಕ್ಕಾಗಲ್ಲ. ನಾನು ಹೊಕ್ಕಾನಂದ್ರೆ ಈಗೇನು ಒಂದು ಹುಡುಗನ್ ತೋರ್ಸ್ಬೇಕಲ್ಲ. ಯಾರು ಇರ್ಬೋದು? ಅಲ್ಲ, ಒಳ್ಳೆ ಮನುಷ್ಯ ಅಂದ್ರೆ ಒಳ್ಳೆ ಹುಡುಗ ಯಾರು ಇರ್ಬೋದು ಇಲ್ಲಿ? ಬೇಗ ಹೇಳಿ ಯಾರ. ಒಬ್ಬ ಅಳಿ ಅದನ, ನಮ್ಮ ಅಳಿ ಅದನ. ಅವನ್ಗೆ ಕೊಟ್ಬಿಡು. ಕೊಟ್ಬಿಡಂದ್ರೆ ಅವ್ನು ಒಪ್ಪದ್ ಬೇಡನು? ತಡ್ಕೋ. ಅವ್ನು ನೋಡು, ಹುಡುಗಿಯರ್ ಅಂದ್ರೆ ಬಹಳ ದೂರ. ಅವನು ಬಹಳ ದೂರ. ಒಂದು ಹುಡುಗಿನ ಕಣ್ಣೆತ್ ನೋಡಿಲ್ಲ ಆ ಮನುಷ್ಯ ಇದುವರೆಗೂ. ಒಂದು ಕೆಟ್ಟ ಚಟ ಇಲ್ಲ ಅವಂಗ. ನಾ ಕರ್ಕೊಂಡ್ ಬರ್ತೀನಿ. ಸರಿ, ಕೇಳ್ಕೊಂಡ್ ಬಾ. ಅದೇ ಕೇಳ್ಕೊಂಡ ಬರ್ತೀನಿ ರವ. ಶಿವಣ್ಣ ನೋಡ್ಕೊಂಡ್ ಬಾ. ನೋಡ್ಕೊಂಡ್ ಬರ್ತೀನಿ ರವ. ಎಲ್ಲ ಒಪ್ಪ.
ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ಬೇರೆ ನಿಂಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್ ಈ ಮಜಾ ಭಾರತಲ್ಲಿ ನನ್ನೊಂದ್ ಸೋಲ್ಸ ಗಂಡ್ಸು ಯಾರು ಇಲ್ಲ. ಯಾರಾದ್ರೂ ಗಂಡಸ್ರಿದ್ರೆ ಬನ್ನಿ ನೋಡೋಣ. ಏಯ್ 4 ಜನ ಯಾವ್ದೋ ಕಾಂಜಿ ಪಿಜಿನ್ ಹೊಡೆದು ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ತಾಕತ್ತಿದ್ರೆ ನಮ್ಮ ಅಣ್ಣನ್ ಮುಟ್ಟೋ. ಅಣ್ಣ ಎಂಟ್ರಿ. ಯಾವನು ತುಕಾಲಿ ನನ್ ಮಕ್ಳನ್ನ ಹೊಡೆದು ಗಂಡ್ಸಾಗೋದಲ್ಲ ಕಣ. ತಾಕತ್ತಿದ್ರೆ ಮುಟ್ಟೋ. ತಾಕತ್ ಅನ್ನೋದು ಹೊರಗಡೆ ತೋರ್ಸೋದಲ್ಲ ಕಣ, ಆಕಾಡದಲ್ಲಿ ತೋರ್ಸೋದು. ಅಲ್ಲೇನ್ ಮಾತಾಡ್ತಾ ಇದ್ದೆ, ಇಲ್ಲೂ ತುಮ್ಕೋ. ಅಣ್ಣ ತಪ್ಪೋಯ್ತಣ್ಣ. ಒಳ್ಳೆ ಬಿಲ್ಡಪ್ ಕೊಟ್ಟೆ, ಸಾಕು ಹೋಗು. ಅಳಿಯ ಅಳಿಯ ಅಳಿಯ. ಯಾರು ನಿಮ್ಮ ಮಾವು ನನ್ನ ಎತ್ತಿಗೆ ಕೊಂಟಿಯಲ್ಲ? ಏನ್ ಮಾವ? ಅಲ್ಲ ಪೈಲ್ವಾನ್ ಅಂದ್ರ ಇವ ನೋಡ್ರಿ, ನನ್ನ ಅಳಿಯ ಪೈಲ್ವಾನ ಅಲ್ರಿ. ಜಗತ್ನಾಗ ಯಾವಾಗಾರ 6 ಪ್ಯಾಕ್ ಅಳಿಗಾಡೋದ್ ನೋಡಿರೇನ್ರಿ ನೀವು? ಅಳಿಗಾಡ್ತಾವ ನೋಡ್ರಿ. ಅಲ್ಲ ಏನ್ 6 ಪ್ಯಾಕ್ ಇಟ್ಟನ್ರಿ ಮನುಷ್ಯ. ಸುಮ್ನೆ ಮಾವ, ಯಾವಾಗ್ಲೂ ತಮಾಷೆನೆ ನೀನು. ಅಲ್ಲಪ್ಪ, ಇದ ಕುಸ್ತಿ ಗೆದ್ದದಕ್ಕ ನಿನ್ಗೊಂದು ಹೆಣ್ಣು ನೋಡಿನಿ. ಹೆಣ್ಣು ಹೆಂಗದಾಳ ಅಂದ್ರ ಡೈರಿ ಹಾಲ್ನಾಗ ಹೆರ್ಗಿ ಮಾಡ್ದಂಗ ಅದಾಳ. ಕೈದು ತೊಳೆದು ಮುಟ್ಬೇಕಿನ. ಕೈ ತೊಳೆದು ಮುಟ್ಬೇಕಂದ್ರ ಮುಟ್ಟೋದೇ ಬೇಡ ಬಿಡು. ಅಲ್ಲೋ ಚಂದ ಅದಾಳ ಅಂತ ಅಂದೆ ಮಾವ. ನಿನ್ ಮಾತ್ ಯಾವಾಗಾದ್ರೂ ಇಲ್ಲ ಅಂದಿದ್ದೀನ? ನೀನು ಓಕೆ ಮಾಡಿದ್ಮೇಲೆ ನಾನು ಓಕೆ. ನಡಿ ಮದ್ವೆ ಆಗೋಣ. ಹೌದಾ? ಬಾ ಕರ್ಕೊಂಡು ಹೋಗ್ತೇನೆ ನಿನ್ನ. ನಡಿ. ಓ ಹುಡ್ಗನ್ ಕಡೆಯವರೆಲ್ಲ ಬಂದೇ ಬಿಟ್ರು. ಹುಡ್ಗಿನ್ ಕರ್ಕೊಂಬಾರಪ್ಪ. ಚೆನ್ನಾಗವನೆ ನನ್ನಪ್ಪ. ಎಲ್ಲ ಶುರುವಾಗ್ಬಿಡ್ಲಿ. ನೋಡವಾ, ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ. ನನ್ನ ಅಳಿಯನ್ 6 ಪ್ಯಾಕ್ ಜಾಸ್ತಿ ಅಳಿಗಾಡ್ತಾವ, ಒಂಚೂರು ಕಮ್ಮಿ ಮಾಡ್ಬೇಕು ನೀನ್ ಇದನ್ನ. ಅಳಿಯ ಇಷ್ಟ ದಿನ ಅಲ್ಲಿ ಕಸರತ್ ಮಾಡ್ತಿತ್ತಿ, ಇನ್ನು ಮುಂದ ಮಾವ ಕಸರತ್ ಮಾಡು. ಬರ್ತೇನೆ ನಾನು. ಸರಿ ಓಡೋಣ. ಅಯ್ಯ ಹುಚ್ಚ ಯಾಕೆ ಹೊಳ್ತೀಯ? ಹೆಣ್ಣು ಮಕ್ಳು ಎಷ್ಟು ದಿನ ಅಂತ ತರ್ಮನೆಲ್ಲ ಇರಕ್ ಆಯ್ತದೆ. ಗಂಡನ ಮನೆಗೆ ಹೋಗ್ಲೇಬೇಕು ಕಣವ. ಬಾ 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 ಬಾ. ಅಜ್ಜಿ ಹೋಗವ. ಅಲ್ಲ ನನ್ನ ಮಗಳು ಗಾಜಿನ ಗೊಂಬೆ ಇದ್ದಂಗೆ ಕಣಪ್ಪ. ಕೈ ಬಿಟ್ಟ ಫಡಾರ ಅಂತ ಹೊಡೆದು ಬಿಡ್ತಾಳೆ ಜೋಪಾನ. ನಿಮ್ಮ ಮೊಮ್ಮಗಳನ್ನ ನಾನು ಹಂಗೆ ನೋಡ್ಕೋತೀನಿ. ಅಣ್ಣ ಮೊಮ್ಮಗಳನ್ನ ಮೊಮ್ಮಗಳ ತರ ನೋಡ್ಕೋಬೇಡ, ನಿನ್ ಹೆಂಡತಿ ತರನೇ ನೋಡ್ಕೋ. ಸರಿ ಬಾ ಬೇಗ. ಅಜ್ಜಿ ಅಯ್ಯೋ ಮಾನಸ, ರೀ ಬಾ 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 ಬಾ. ನೋಡು, ಇದೇ ನನ್ನ ಮನೆ. ರೀ ತುಂಬಾ ಚೆನ್ನಾಗಿದೆ ರೀ. ಒಂದ್ ನಿಮಿಷ. ಅಯ್ಯೋ ನಾನು ಹುಡುಗಿನ ಮದುವೆ ಆದಂಗಿಲ್ಲ, ಶಾಸ್ತ್ರ ಸಂಪ್ರದಾಯನೇ ಮದುವೆ ಆದಂಗಿದ್ದೀನಿ. ರೀ ಹೆಣ್ಮಕ್ಳು ಮದ್ವೆಗ್ ಮುಂಚೆ ದೇವ್ರಿಗೆ ಕೈ ಮುಗಿಬೇಕು, ಮದ್ವೆ ಆದ್ಮೇಲೆ ಗಂಡನ್ ಕಾಲ್ ಮುರಿಬೇಕು. ಗಂಡನ್ಗೆ ಕಾಲ್ ಮುಗಿಬೇಕು ಅಂದೆ. ಸರಿ ಸೇರದ್ದು ಒಳಗಡೆ ನಡಿ. ರೀ ಸೇರಿ ಯಾಕೆ ಓದಿತಾರ್ರಿ? ಅದು ಗಂಡಂಗ್ ಓದ್ಯಾಕ ಈಸಿ ಆಗ್ಲಿ ಅಂತ. ಓದಿ ಹಾ, ಬಲ್ಗಾಲಿಡು ಬಲ್ಗಾಲು. ಅಳಿ ಅಂದ್ರೆ
ಏನ್ ಹೇಳಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರತಕ್ಕಂದ್ರೆ ನನ್ನ ಮೊಮ್ಮಗಳು ಸ್ವರ್ಗೋಗ್ಬಿಟ್ಟವಳೆ. ಮಕ್ ಹೊಡೆದ್ರು ನೋಡಿ, ಈಗ ತಾನೇ ಬಂದಿನ್ನ ಒಳಗಡೆ ಹೋಗಿಲ್ಲ, ಆಗ್ಲೇ ಸ್ವರ್ಗ ಬಿಟ್ಲಂತೆ. ಏನ್ ಇದ್ದಕ್ಕಿದಂಗ್ ಬಂದಿದ್ದು? ಏನಿಲ್ಲ ಕಣಪ್ಪ, ಇಷ್ಟಿಲ್ಲ ಮನೆ ತುಂಬಾ ಓಡಾಡ್ಕೊಂಡಿದ್ದು, ಇದ್ದಕ್ಕಿದಂಗೆ ಬಂದ್ಬಿಟ್ಲಲ್ಲ, ನಂಗೆ ಇರಕ್ಕೆ ಆಗಿಲ್ಲ. ನೀವು ಹತ್ತಿದ್ ಹಿಂದಿನ ಬಸ್ ಹತ್ಕೊಂಡು ಬಂದ್ಬಿಟ್ಟೆ ಕಣಪ್ಪ. ಅದಕ್ಕೆ ಈಗ ಏನ್ ಮಾಡ್ಬೇಕು? ಅಪ್ಪ ಏನಿಲ್ಲ ಕಣಪ್ಪ, ನನ್ನ ಮೊಮ್ಮಗನ ಒಂದ್ ಎರಡೇ 2 ದಿನ ಕಳ್ಸ್ಕೊಟ್ಬಿಡಪ್ಪ. ಸೇತ ಮೇಲೆ ಹೋಗಿದ್ದ ಹಂಗ್ ನೋಡು, ಮದುವೆಯಾಗಿ ಈಗ ತಾನೇ ಬಂದು ಇನ್ನು ಹೊಸ್ಟಲ್ ಕಾಲ್ ಕೂಡ ಇಟ್ಟಿಲ್ಲ, ಆಗ್ಲೇ ಕರ್ಕೊಂಡು ಹೋಗ್ತಾಳಂತೆ. ಬರ 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 ಕಳ್ಸ್ಕೊಡಪ್ಪ, ನೀನ್ ಕಾಲ್ ಹಿಡ್ಕೊತೀನಿ, ಕಳ್ಸ್ಕೊಡ ಕಳ್ಸ್ಕೊಡ ಕಳ್ಸ್ಕೊಡ. 2 ದಿನ ಕಣ, 2 ದಿನ ಕರ್ಕೊಂಡು ಹೋಗು. ಆದ್ರೆ 2 ದಿನ ಮುಗುದ ಮುಂದೆ 7 ಅಷ್ಟೊಂದು ಹೊರಟಬಿಟ್ಟವಳು ಅಜ್ಜಿ. ಒಳ್ಳೆ ಈ ಪಿಂಡ ಎತ್ಕೊಂಡು ಹೋಗ ಕಾಗೆ ಬಂದಂಗ ಬಂದ್ಬಿಟ್ಲಿಲ್ಲ. ಇನ್ನಪ್ಪ ಆಗ್ಲೊಳಗಡೆ ಹೋಗೇ ಇಲ್ಲ. ನಾನು ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ಜಲ್ಲಿ ಕಲ್ಲು ಹಾಕಿ, ಕಾಂಕ್ರೀಟ್ ಹಾಕಿ, ರೋಲರ್ ರುಬ್ಸಿ, ಟಾರ್ ಹಾಕಿ ನೇನ್ ಗಾಡಿ ಓಡಿಸ್ಬೇಕು, ಅಷ್ಟೊತ್ತಿಗೆ ಹೇಳ್ಕೊಂಡು ಹೋಗ್ಬಿಟ್ರು. ಯಾಳಾದ ಮುದುಕಿ 2 ದಿನ ಅಂತ ಕರ್ಕೊಂಡು ಹೋದ, 4 ದಿನ ಆದ್ರೂ ಕರ್ಕ ಬಂದಿಲ್ಲ ಮೇಡಮ್. ಯುವಕ ಉತ್ಸಾಹಿ, ನಮ್ ಕಷ್ಟ ನಮ್ಗೆ ಮೇಡಮ್, ಏನಂತೀರಾ? ಅದೇನೆ ಅಲ್ಲ, ಈ ಮುದುಕಿ ಇನ್ನು ಕಳ್ಸೋದ ಬೇಡ ನೋಡ. ಇವ್ಳಿಗೆ ಹಿಂಗೆ ಹೇಳಿದ್ರಾಗಲ್ಲ, ಕಬ್ಬನ ಕಾದಾಗ್ಲೇ ಬಿಡಿಬೇಕು. ಇಲ್ಲಿ ಹೇಳಿದ್ರೆ ಎಲ್ಲಿ ಕೇಳಿಸ್ಕೊತಾಳ, ಮನೆ ಹತ್ರನ ಹೋಗ್ತೀನಿ. ಏ ಮುದ್ಕೆ, ಏಯ್ ಇವ್ರ ಊರು ಬೇರೆ ದೂರ. ಏ ಮುದ್ಕೆ, ಯಾರು ಅಳಿ ಅಂದ್ರು? ಏನ್ ಅಳಿ ಅಂದ್ರೆ ಬಂದಿದ್ದು? ಗೆಣಸ್ಕೆತ್ತನ ಅಂತ ಅಡ್ಗೆ ಮನೇಲಿ 4 ಜನ ತಗೊಂಡ್ಬರ್ತಾರೆ. ಮದುವೆಗೆ ಹೊಸ್ತಲ್ಲಿ 2 ದಿನ ಕಳಿಸ್ತೀನಿ ಅಂತ 4 ದಿನ ಆದ್ರೂ ಇಟ್ಕೊಂಡಿದ್ದಲ್ಲ, ನಿಂಗೆ ಮಾನ ಮರ್ಯಾದೆ ಬೇಡವಾ? ಏನ್ ಹೇಳಿ ಅಂದ್ರೆ 2 ದಿನ 4 ದಿನ ಹಾಗೆ ಆಗತ್ತೆ. ಮನೆಗೆ ನೀವತ್ತು ಹೋಗಿಲ್ಲ ಅಂದ್ರೆ ನಾಳೆ ಹೋಗ್ಬೋದು, ನಾಳೆ ಹೋಗಿಲ್ಲ ಅಂದ್ರೆ ನಾಡ್ದು ಹೋಗ್ಬೋದು. ಯಾರು ಎಲ್ಗಾದ್ರು ಫಸ್ಟ್ ನೀ ಸುಡ್ಗಾಡ್ಗೆ ಹೋಗು, ಫಸ್ಟ್ ಅವಳು ಕಳ್ಸೇ ಬರೇ. ಅಜ್ಜಿ ಏನ್ ಅಜ್ಜಿ ಬೈಲಿ? ಅಜ್ಜಿ ನಂಗ್ ಭಯ ಆಗ್ತಿದೆ ಅಜ್ಜಿ. ಭಯ ಪಡ್ಬೇಡ, ನಿನ್ ಗಂಡ ಒಸಿ ರಫ್ ಅಂತ ಅನ್ನಿಸ್ತಾನೆ. ಇದನ್ ಬೇರದೆ, ಇದನ್ನ ನನ್ನ ಗಂಡಂಗ್ ಕೊಡ್ಸಿದ್ದೆ. ನೀನು ತೇದ್ಬಿಟ್ಟು ನಿನ್ ಗಂಡಂಗ್ ಕೊಡ್ಸು, ರಫ್ ಇದನ್ನು ಸಾಫ್ಟ್ ಆಗ್ಬಿಡ್ತಾನೆ. ನಿಜವಾಗ್ಲೂ ಮನುಷ್ಯರಿಗೆ ಹುಟ್ಟಿದ ಅನಿಸ್ಬಿಡ್ತ. ಸುಮ್ಮನೆ ಬಾರೆ, ನನ್ ಕಷ್ಟ ನನ್ ತಿರುಗಿ ರೇಗಿ ಅಂದ್ರೆ ಅಷ್ಟೇ. ಏನು ನನ್ ಕಷ್ಟ ನಮ್ಮಜ್ಜಿ ಬೇರ್ ಕೊಟ್ಟಿದ್ದಾರೆ, ಇದನ್ನ ಕುಡೀರಿ. ಯಾಕೋ ಹಿಂಗೆ? ನಮ್ಗೆ ಹೆಂಗ್ ಬೇಕೋ ಹಂಗೆ. ಕಾಲಿಲ್ದ ತಿನ್ನಲ, ಕೈಯಿಲ್ದ ತಿನ್ನಲ, ಮುದ್ದಾಡಿ ಮೂಕಿನ ತಿನ್ನಲ. ನಿಲ್ಲೆ ನೋಡೋದು ಆಸೆ, ನಿನಗೀಗ ಸೌಭಾಗ್ಯ ಅರಿತೀನಿ ಮಸಾಲೆ. ಚಿನ್ನ 4 ದಿನ ಕಾದು ಕಾದು ಸಾಕಾಯ್ತು ಕಣೆ. ಈಗ ನಿನ್ ತುಟಿಗೆ ನನ್ ತುಟಿ ಹೋಯ್ತು ಎಲ್ಲ ಹೋಯ್ತು. ನೀನ್ ಯಾಕೆ ಬಂದೆ? ನನ್ನ ಮೊಮ್ಮಕ್ಳು ನೋಡ್ದೆ ಇರಕ್ಕಾಗಿಲ್ಲ ಕಣಪ್ಪ, ಅದಕ್ಕೆ ಬಂದ್ಬಿಟ್ಟು. ಮೊಮ್ಮಗಳು ನೋಡಕ್ಕಾಗ್ಲ ಅಂತ ನೀನ್ ಯಾಕೆ ಬಂದೆ? ಮಗ್ಳ ಇನ್ ನೋಡಪ್ಪ, ಅವಳನ್ನ ಒಂದು 4 ದಿನದ ಮಟ್ಟಿಗೆ ನನ್ನ ಮನೆಗೆ ಕಳ್ಸ್ಕೊಟ್ಬಿಡಪ್ಪ. 4 ದಿನ ಅಲ್ಲ, 40 ಸೆಕೆಂಡು ನೀನ್ ಬಿಟ್ಟಿರಕ್ಕಾಗಲ್ಲ ನನಗೆ. ಅಲ್ಲ ರೀ, ನನ್ನ ಮೊಮ್ಮಗಳನ್ನ ಕಳಿಸ್ತೀಯೋ ಇಲ್ಲ? ಕಳಿಸ್ತೀಯೋ ಇಲ್ಲ? ಇಂತ ಎಷ್ಟು ಕತ್ತಿ ನೋಡಿಲ್ಲ ನಾನು. ಮುದ್ಕೆ ನೋಡು, ಅವಳನ್ನ ಕಳ್ಸಿಲ್ಲ ಅಂದ್ರೆ ಕೋಳಿ ಕತ್ತು ಕುಯ್ದಂಗೆ ನಿನ್ನ ಕತ್ತನ್ನ ಕುಯ್ದ್ಬಿಡ್ತೀನಿ. ಅಯ್ಯೋ, ನೀನೇನ್ ಕುಯ್ಯಕ್ ಹೋಗ್ಬೇಡ. ಕರ್ಕೊಂಡು ಯಾಕಾರು ಮದುವೆ ಆದ್ನ ಏನ್ ಕತೆ?
ಅಲ್ಲ ಅಳಿಯ ಯಪ್ಪ ಬಟ್ಟೆ ಮಾಸೋಗಿದೆ, ರಕ್ತವು ಬತ್ತಾಗಿದೆ, ಹೆಂಡತಿ ಜೊತೆಗೆ ಒಳಗೆ ಕುತ್ಕೊಂಡು ಏನು ಮಾಡ್ತಿದ್ದೇನೆ? ಎಂತ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ತಾ ನನಗಲ್ಲಿ? ನೀನ್ ಅನ್ಕೊಂಡಾಗ ಏನು ಇಲ್ಲ. ಏನಾಯ್ತು ಈಗ? ಮದುವೆ ಆಗಿ 15 ದಿನ ಆಯ್ತು. ಓ ಫುಲ್ ಬಿಸಿನಾ? ಕೇಳಿಸ್ಕೊಳ್ಳ. ಹೇಳು. ನಾನು ಕರ್ಕ ಬರೋದು, ಅಜ್ಜಿ ಬಂದು ಕರ್ಕೊಂಡು ಹೋಗೋದು, ನಾನು ಕರ್ಕ ಬರೋದು, ಅವ್ಳು ಕರ್ಕೊಂಡು ಹೋಗೋದು. ಇಂಥ ಸಂಪದ ಮದುವೆ ಯಾಕೆ ಮಾಡಿಸ್ತಾ ನೀನು? ಹೌದಾ? ನಡಿ ಅವಳು ಕೇಳೋ ನಡಿ. ಕೇಳಂಬ. ಏನಾದ್ರು ಹೊಲಸು ಮುದುಕಿ, ಹೊಲಸು ಮುದುಕಿ ಹೊರಕ್ ಬಾಯ್ಲಿ. ಅಲ್ವೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನ್ ರೈತನ ಬೇ? ಮದುವಾದ ಹುಡುಗಿನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿ ಅಲ್ಲ, ಹುಡುಗಿನ ಹಂಗ ಇಟ್ಕೋಬಾರ್ದೆ, ಬೇದ ಸಂಪ್ರದಾಯ ಅಲ್ಲ. ಈಗ ಅವ ಯಾರ ಜೊತೆ ಸಂಸಾರ ಮಾಡ್ಬೇಕು? ನಿನ್ ಮಗಳನ್ನ ಕಳ್ಸು. ಅಯ್ಯ ನನ್ ಮಗಳನ್ನ ಕಳ್ಸಬೇ. ಈಗ ಬಂದ್ಬಿಡ್ತು ಸಮಾಜ ಸಾಂತ್ವನ ಹೇಳಕ್ಕೆ. ಈಗ ಹಿಂಗ್ ಹೇಳಿದ್ರೆ ಮಾತ್ ಕೇಳಲ್ಲ. ನಿನಗ ಆ ಹುಡುಗಿ ಬೇಕಾ ಈಗ? ಬೇಡ ಬೇಡ ಬೇಡ. ಹಂಗಾದ್ರೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾರೆ. ಮದ್ವೆ ಮಾಡು. ಮಂಟಪಕ್ಕೆ ಬಂದು ಇಬ್ರು ಕತ್ತನು ಕಡ್ದು ತೋಳಕ್ ಸಿಕ್ಕಾಕಿಲ್ಲ ಅಂದ್ರೆ ನೀನ್ ಏನ್ ಹಾರ್ಯಾಡ ಏನ್ ಕಿತ್ಕೊಂಡ್ರು ನಾನ್ ಬಿಡಲ್ಲ. ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಟ್ಟ. ಅವಳು ಕೈ ಮುಟ್ಟಿದ್ರೆ ಉತ್ಸಾಹ ನನ್ನ ಮಗನೇ. ಹೌದಾ? ಹಲೋ ಕಮನ್ ಬಾಯ್ಸ್. ನಾನೇ ಹೊಡಿತದ್ದು, ಹೆಣ್ಮಗ ಅಂತ ಸುಮ್ಮನೆ ಇದ್ದೀನಿ. ನಾನು ಕರಾಟೆಯಲ್ಲಿ ವೈಟ್ ಬೆಲ್ಟು, ಬ್ಲೂ ಬೆಲ್ಟು, ಬ್ಲಾಕ್ ಬೆಲ್ಟು ಸಿಕ್ಕಿಲ್ಲ ಅಂತ ನನ್ನ ಗಂಡನ್ ಬೆಲ್ಟ್ ಹಾಕೊಂಡು ಕಲ್ತಿದ್ದೀನಿ. ನಿಮ್ಮನ್ ಯಾರು ಸುಮ್ಮನೆ ಬಿಡಲ್ಲ. ಲೇ, 3 ಹೊತ್ತು ತಿಂತೀರಿ, ಆ ಮುದುಕಿನ ಹೊಡೆಯಕ್ ಆಗ್ಲಿಲ್ಲ ನಿಮ್ ಕೈಲೆ. ನೋಡಿ ನನ್ನ ಪವರ್. ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ದಾಕ್ ಬಂದ್ರೆ ಕೈನ ಕಿತ್ತಾಕ್ಬಿಡ್ತೀನಿ ನನ್ನ ಮಕ್ಕಳ. ಆಯ್ತಜ್ಜಿ. ಹೆಣ್ಮಕ್ಳು ತೋರ್ ಮನೇಲಿ ಇರೋ ಸರಿ ಅಲ್ಲ ಕಣವ. ಹೆಣ್ಮಕ್ಳು ಗಂಡನ್ ಮನೆಯಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ಜನ ತಪ್ಪದಾಗ ಮಾತಾಡ್ಕೊಂತಾರ ಕಣವ. ಇರು, ಅಳಿ ಅಂದ್ರೆ ಕರಿತೀನಿ. ಅಳಿ ಅಂದ್ರೆ ಯಾರೋ ಯಾರೋ ನಾನ್ ಕಣಪ್ಪ ನಿನ್ ಹೆಣ್ಣು ಕೊಟ್ಟ ಅತ್ತೆ. ಅಯ್ಯೋ ನಿನ್ನ ಹಣ ಎತ್ಲಿ, ಹೀಗೆ ಯಾಕೆ ಬಂದೆ? ಇಲ್ಲಿ ನೋಡಪ್ಪ, ನನ್ ತಪ್ಪಿನ ಅರಿವು ನಂಗಾಯ್ತು ಕಣಪ್ಪ. ಹೆಣ್ಮಕ್ಳು ತವ್ರ ಮನೇಲಿ ಇರೋ ಸರಿ ಇಲ್ಲ, ಗಂಡನ್ ಮನೆಯಲ್ಲೇ ಬಾಳ್ಬೇಕು. ಇನ್ಮೇಲೆ ಸಂಸಾರ ಚೆನ್ನಾಗ್ ಮಾಡ್ರಪ್ಪ. ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಒಲೆ ಆರೋದ್ಮೇಲೆ ಅನ್ನ ಮಾಡು ಅಂದ್ರೆ ಏನ್ ಮಾಡೋದು? ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಇನ್ನೊಂದು ವರ್ಷದಲ್ಲಿ ನಮ್ಗೊಂದ್ ಮಗ ಬೇಕಪ್ಪ. ನಾನೇನ್ ಮಾಡಕ್ಕಾಗ್ತದೆ? ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಬಾ 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 ರೀ, ಇನ್ನೊಂದ್ 4 ದಿನ ನಮ್ಮ ಅಮ್ಮನ್ ಮನೇಲಿ ಇದ್ಬಿಟ್ ಬರ್ತೀನಿ ಕಣ್ರಿ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಜೋರಾಗಿರೋ ಚಪ್ಪಾಳೆ ಕೊಡ್ಲೇಬೇಕು. ಏನ್ ರಾಗು ಹಂಗ್ ಮಾಡ್ತೀಯ ನೀನು? ಸೊ ಇವಾಗ ಜಡ್ಜಸ್ ನ ಕೇಳಬೇಡ. ಸ್ಕಿಟ್ ಹೇಗಿತ್ತು ಅಂತ ಗುರುಗಳೇ? ನಿಜವಾಗಿ ಈ ಅಜ್ಜಿ ಮೇಲೆ ಲೆವೆಲ್ ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಹೊತ್ಕೊಳ್ಳಕ್ಕೆ ಅವನು ಬೇಕು, ಪ್ರೀತಿ ತೋರ್ಸಕ್ಕೆ ಇವಳು ಬೇಕು ಅಲ್ಲ? ಹೌದು ಸರ್. ಅರುಳು ಮರಳು ಅಲ್ಲ ಸರ್, ಒಂದ್ ಸ್ವಲ್ಪ ಮರಳಿಗೆ ಒಂದು ಲಿಮಿಟ್ ಇದೆ ಪಾಪ. ಇಷ್ಟು ಇರಬಾರ್ದು ಪಾಪ. ಅವನ್ ಕತೆ ನೋಡು, ತುಂಬಾ ಈ ಲವ್ ಅತಿಯಾದಾಗ ಈ ತರ ಆಗೋದು ತುಂಬಾ ಕಡೆ ಇರುತ್ತೆ. ಮಕ್ಕಳನ್ನ ಕಳ್ಸಕ್ ಮನ್ಸು ಬರಲ್ಲ. ನಿಂದ ಆಕ್ಚುಲಿ ನಿಂದ ಪ್ಲಸ್ ಪಾಯಿಂಟ್ ಅಂದ್ರೆ ನಿನ್ ಡೈಲಾಗ್ ಡೆಲಿವರಿಯಲ್ಲಿ ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಚೆನ್ನಾಗಿದೆ. ಅದನ್ನ ಹಂಗೆ ಮೇಂಟೈನ್ ಮಾಡು. ಆಲ್ ದ ಬೆಸ್ಟ್ ಆಫ್ ದ ಟೀಮ್. ರಿಯಲಿ ವಿ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನನಗೆ ಒಂದು ಅನ್ಸಿದ್ದು ಆಕ್ಚುಲಿ ಸ್ಕಿಟ್ ಅಲ್ಲಿ ನಮ್ಮ ರಾಘು ಏನಂತ ವರ್ಸಟೈಲ್ ಆಕ್ಟರ್ನ ನಾನು ಖಂಡಿತವಾಗ್ಲೂ ನೋಡಿಲ್ಲ ರಾಘು. ಥ್ಯಾಂಕ್ ಯು ಮ್ಯಾಮ್. ಓ ಮೈ ಗಾಡ್, ಸೀರಿಯಸ್ಲಿ ನನಗೊಂದು ಆಸೆ. ಈಗ ರಾಘುನ ಈ ಕ್ಯಾರೆಕ್ಟರ್ ಅಲ್ಲಿ ನಾನು ನೋಡಿದ್ಮೇಲೆ ನಂಗೆ ಒಂದು ಆಸೆ ಬಂತು, ಈ ತರ ಒಂದು ಪಾತ್ರ ನಾನು ಮಾಡ್ಲೇಬೇಕು ಅಂತ.
ಅಂಡ್ ಮಾಡಿದಾಗ ನನ್ನ ಕಂಪ್ಲೀಟ್ ಸ್ಟೈಲಿಂಗು ನೀನೇ ಮಾಡಬೇಕು. ಆಮೇಲೆ ನನ್ಗೆ ಆಕ್ಟಿಂಗ್ ಅಲ್ಲಿ ಡೈರೆಕ್ಟರ್ ಸರ್ ಏನೇ ಹೇಳ್ಕೊಟ್ರು ಕೆಲವೊಂದು ಸಣ್ಣ ಒಂದು ಸಾಸಿವೆ ಕಾಳಷ್ಟಾದ್ರೂ ಇನ್ಪುಟ್ಸ್ ನಮ್ಮ ಕಡೆಯಿಂದ ಬರ್ಬೇಕಲ್ವಾ, ಇಫ್ ಡೈರೆಕ್ಟರ್ ಪರ್ಮಿಟ್ಸ್. ಓಕೆ, ತುಂಬಾ ಆಸೆ ಆಗೋಯ್ತು ನನಗೆ ಈ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಇದು ಒಂಥರ ಎಲ್ಲ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಬಟ್ ಓವರ್ ಆಲ್ ಒಂದು ಸಿನಿಮಾ ನೋಡ್ದಂಗಿತ್ತು. ಥ್ಯಾಂಕ್ ಯು ಸೋ ಮಚ್, ಒಂದು ಬ್ಯೂಟಿಫುಲ್ ಸ್ಕಿಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಗೈಸ್ ಸೂಪರ್ ಆಗಿ ತಕೊಂಡ್ರು, ಇದೇ ತರ ನಗಿಸ್ತಾ ಇರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಊಟಕ್ಕೆ ಉಪ್ಪು ಎಷ್ಟು ಇಂಪಾರ್ಟೆಂಟು, ಕೋಗಿಲೆಗೆ ಕಪ್ಪು ಎಷ್ಟು ಇಂಪಾರ್ಟೆಂಟು, ಹಂಗೆ ಪ್ರತಿ ಫಂಕ್ಷನ್ ಅಲ್ಲಿ ನಮ್ಮ ಕಾಗೆ ಕವಿಯವರ ಹಾಡು ಕೂಡ ಅಷ್ಟೇ ಇಂಪಾರ್ಟೆಂಟು. ಏನೋ ನಿಮ್ಗೆ ಕಾಗ ಕವಿಯವರ ಬಗ್ಗೆ ಗೊತ್ತಿಲ್ವಾ? ಓ ಮೈ ಮಜಾ ಭಾರತ ಅವರ ಹಾಡನ್ನ ಕೇಳಿದ್ರೆ ಹಂಗೆ ಕಳ್ದೋಗ್ಬಿಡ್ತೀರಾ. ಬನ್ನಿ ಅವ್ರ ಸಂಗೀತ ಕಚೇರಿಗೆ ಹೋಗಿ ಬಂದ್ಬೇಡ. ಎಲ್ಲಪ್ಪ ಅವರು ಸೆಲೆಬ್ರಿಟಿ ಬಂದ್ರ ಇಲ್ವಾ? ಇವ್ರ ಸೆಲೆಬ್ರಿಟಿಗಳು ಅಂತ ನಾವ್ ಅವ್ರನ್ನ ಪ್ರೀತಿಸ್ತೀವಿ, ಇವ್ರು ಬರೀ ಕಾಯಿಸ್ತಾರೆ. ಈ ಕಾಯಿಸೋ ಹುಡುಗಿರ್ ಮಾತ್ರ ಯಾವತ್ತೂ ಪ್ರೀತಿಸಬಾರ್ದು. ಆಕ್ಚುಲಿ ನನ್ಗೆ ರಚಿತಾರಾಮ್ ಅವ್ರಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಅವ್ರ ಹಲ್ಲುಗಳಂದ್ರೆ ತುಂಬಾನೇ ಇಷ್ಟ. ಮೇಡಮ್, ನೀವು ನಿಮ್ಮ ಹಲ್ಲುಗಳನ್ನ ಒಳ್ಳೆ ದಾಳಿಂಬೆ ಕಾಳುಗಳ ತರ ತುಂಬಾ ಬ್ಯೂಟಿಫುಲ್ ಆಗಿ ಬೆಳೆಸಿದ್ದೀರಾ. ಒಂದೇ ಒಂದ್ಸಲ ಸ್ಮೈಲ್ ಮಾಡಿ. ಇನ್ನು ಗುರು ಸರ್ ಬಗ್ಗೆ ಅಂತೂ ಮಾತೇ ಆಡಂಗಿಲ್ಲ. ನನ್ಗೆ ನಿಮ್ 2 ಕಣ್ಣುಗಳಂದ್ರೆ ತುಂಬಾ ಇಷ್ಟ. ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ. ಆಕ್ಚುಲಿ ನಾನಿರೋ ಬ್ಯೂಟಿಗೆ ಮೊನ್ನೆ 100 ಜನ ಹುಡುಗರು ನನ್ನನ್ನ ಓಡಿಸ್ಕೊಂಡ್ ಬಂದ್ಬಿಟ್ರು. ಅಯ್ಯಯ್ಯೋ, ಕಾಪಾಡಿ 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 ಕಾಪಾಡಿ. ಏನ್ ಮಾಡ್ಲಿ ಏನ್ ಮಾಡೋದು ಅಂತ ಗೊತ್ತಾಗದೆ ಗುರು ಸರ್ ತಲೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟೆ. ಆ ಹುಡುಗರು ಹುಡುಕಿ ಸಾಕಾಗಿ ಅವರೇ ವಾಪಸ್ ಹೊಟ್ಟೋಗ್ಬಿಟ್ರು. ಆಮೇಲೆ ಗುರು ಸರ್ ತಲೆಯಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿನ್ನೆ ಇಳಿಯಕ್ ಶುರು ಮಾಡ್ದವಳು, ಇವತ್ತು ಬೆಳಿಗ್ಗೆ ಬಂದಿದ್ದೀನಿ. ಆದ್ರೂ ಆ ಶಿವ ಗಂಗೆನ ತಲೆಯಲ್ಲಿ ಬಚ್ಚಿಟ್ಕೊಂಡ್ರೆ ಈ ಗುರು ಸರ್ ಈ ವರುಣ ಅವ್ರ ತಲೆಲೇ ಬಚ್ಚಿಟ್ಕೊಂಡಿದ್ರು. ನಾನಿನ್ನಯ ದಾಸ ನಿನ್ನಲ್ಲಿಯೇ ವಾಸ ನೀನೇ ನನ್ನ ಹವ್ಯಾಸ ಧಾರ್ಮಿಕ ಐ ಲವ್ ಯು. ಯಾಕೆ ಕೂಗಾಡ್ತಿ? ಓ, ಪ್ರೋಗ್ರಾಮ್ ಶುರು ಮಾಡ್ಬೇಕು. ಏನ್ ಗುರು ಸರ್ ನೀವು? ನನ್ನ ಹೆಸರು ಎಕ್ಕೋ ವರ ವರ ವರ. ನಮಸ್ಕಾರ, ಸುಸ್ವಾಗತ, ವಂದನೆಗಳು ವಂದನೆಗಳು ವಂದನೆಗಳು. ಗಂಡಸರ ಕನಸಿನ ಕನ್ಯೆ, ಅಪಾರ್ಟ್ಮೆಂಟ್ ಅಪ್ಸರೆ ಈ ಗುಣವತಿ ಶೀಲವತಿ ವರಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಅಪಾರ್ಟ್ಮೆಂಟ್ ಅಪ್ಸರೆ ಅಸೋಸಿಯೇಷನ್ ವತಿಯಿಂದ ಆಯೋಜನೆಯಾಗಿರುವ ಈ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, ಸ್ವಾಗತ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಹೆಸರು ನಾದ ಕೋಗಿಲೆ ಕಾಗಿ ಕವಿ ನೈಟ್ ನೈಟ್ ನೈಟ್. ಈ ಕಾರ್ಯಕ್ರಮದ ಮಧ್ಯೆನೆ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬೇಡಿ ಬೇಡಿ ಬೇಡಿ. ಈಗ ಕಲಾವಿದರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋ ಸಮಯ. ಆದ್ರೆ ಅದಕ್ಕಿಂತ ಮುಂಚೆ 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 ನಂದೊಂದು ಸುಂದರವಾದ ಕವಿತೆನ ನಿಮ್ಗೆಲ್ಲ ಹೇಳಕ್ಕೆ ಬಯಸ್ತೀನಿ. ಬಸ್ ಹತ್ತಿದ ತಕ್ಷಣ ಸೀಟ್ ಇದ್ಯಾ ಅಂತ ನೋಡೋದು ಹುಡುಗಿರು ಹುಡುಗಿರು ಹುಡುಗಿರು. ಬಸ್ ಹತ್ತಿದ ತಕ್ಷಣ ಸೀಟ್ ಇದ್ಯಾ ಅಂತ ನೋಡೋದು ಹುಡುಗಿರು, ಫಿಗರ್ಸ್ ಇದ್ಯಾ ಅಂತ ನೋಡೋದು ಹುಡುಗರು ಹುಡುಗರು. ಜೆಂಟ್ಸ್ ಸೀಟ್ ನಲ್ಲಿ ಲೇಡೀಸ್ ಕೂತ್ರೆ ಜೆಂಟ್ಸ್ ನುಲಿತಾರೆ ನುಲಿತಾರೆ ನುಲಿತಾರೆ. ಅದೇ ಲೇಡೀಸ್ ಸೀಟ್ ನಲ್ಲಿ ಜೆಂಟ್ಸ್ ಕೂತ್ರೆ ಲೇಡೀಸ್ ತುಳಿತಾರೆ ತುಳಿತಾರೆ ತುಳಿತಾರೆ. ಇಂಥ
ಸುಂದರವಾದ ಅದ್ಭುತವಾದ ಅರ್ಥಪೂರ್ಣವಾದ ಕವಿತೆಯ ನಂತರ ಈಗ ವೇದಿಕೆ ಮೇಲೆ ಕಲಾವಿದರನ್ನ ಬರಮಾಡಿಕೊಳ್ಳೋಣ. ಕಾಗೆ ಕವಿ ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಸರ್, ನಾನ್ ನಿಮ್ಮನ್ನ 2 ಸಲ ಕರೆದೆ. 2 ಸರಿ ಕರ್ದು ಇಟ್ರಲ್ಲ ಗೂಟನ. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. ಬನ್ನಿ ಸರ್, ಕುತ್ಕೊಳ್ಳಿ. ಈ ನಮ್ಮ ಕಾಗೆ ಕವಿಯವ್ರ ಬಗ್ಗೆ ನಾನ್ ನಿಮ್ಗೊಂದು ಹೇಳಲೇಬೇಕು. ಅವರು ಹಾಡಕ್ಕೆ ಶುರು ಮಾಡಿದ್ರೆ ಜನಗಳೆಲ್ಲರೂ ಮುಗಿ ಬೀಳ್ತಾರೆ. ಅದು ಎಲ್ಲಿ? ಆಡಿಟೋರಿಯಂನಲ್ಲ, ಕ್ಯಾಂಟೀನ್ ನಲ್ಲಿ. ಹಲೋ, ಸಾರಿ. ಇವರು ರೋಡ್ ನಲ್ಲಿ ಹಾಡ್ತಾ ಹೋದ್ರೆ ಮನೇಲಿರೋ ಹೆಂಗಸರೆಲ್ಲ ಹೊರಗಡೆನೆ ಬಂದ್ಬಿಡ್ತಾರೆ. ಥ್ಯಾಂಕ್ಸ್. ಪೊರ್ಕೆ ತಗೊಂಡು. ಆಕ್ಚುಲಿ ಒಂದ್ಸಲಿ ಇವ್ರಿಗೆ ಹಾಡಕ್ಕೆ ಅಂತ 5,000 ಕೊಟ್ಟು ಬುಕ್ ಮಾಡಿದ್ರು. ಇವ್ರು ಹಾಡ್ ಕೇಳಿದ ನಂತರ ಹಾಡದೆ ಇರ್ಲಿ ಅಂತಾನೆ 7,000 ಕೊಟ್ಟು ಕಳಿಸ್ಬಿಟ್ರು. ಒಳ್ಳೆ ಮರ್ಯಾದೆ ಕೊಟ್ರೆ ನಾನು ಬರ್ತೀನಿ. ಸಾರಿ ಸರ್, ಜೋಕ್ ಮಾಡಿದೆ. ಕುತ್ಕೊಳ್ಳಿ. ಆಕ್ಚುಲಿ ನಾನು ಎಷ್ಟು ಕಾಮಿಡಿ ಮಾಡ್ತೀನಿ ಗೊತ್ತಾ ಸರ್ ನಿಮಗೆ? ಮಜಾ ಭಾರತ ಒಂದು ಎಷ್ಟು ಕಾಮಿಡಿ ಮಾಡಿಲ್ಲಪ್ಪ. ಮಜಾ ಭಾರತ್ ಅವರಂತೂ ಫೋನ್ ಮೇಲೆ ಫೋನು, ಅದ್ರಲ್ಲೂ ಕೋ ಡೈರೆಕ್ಟ್ ಅಂತೂ ಕಾಲ್ ಮೇಲೆ ಕಾಲ್ ಹಾಕ್ತಾರೆ. ಫೋನ್ ಕಾಲ್ ಅಂತ ಹೇಳ್ದೆ. ಆಕ್ಚುಲಿ ನಾನು ಹೋಗ್ಬೋದಾಗಿತ್ತು. ಅಲ್ಲಿರೋರ್ನೆಲ್ಲ ಮನೆಗೆ ಓಡಿಸಿ ನಾನು ಒಬ್ಳನ್ನ ಮಾತ್ರ ಇಟ್ಕೊಬಿಡ್ತಾರೆ ಅಂತ ನಾನೇ ಹೋಗ್ಲಿಲ್ಲ. ಪ್ರೋಗ್ರಾಮ್ ಶುರು ಮಾಡ್ಬಿಡೋಣ. ಈಗ ನಾದಕೋಗಿಲೆ ಕಾಗೆ ಕವಿ ಅವರಿಗೆ ಜೋರಾದ ಚಪ್ಪಾಳೆ. ನೋಡಿ ಸರ್, ನಿಮ್ಗೋಸ್ಕರ ಪೋಸ್ಟರ್ ಎಲ್ಲ ಹಾಕ್ಸಿದೀವಿ. ನಾದಕೋಗಿಲೆ ಕಾಗೆ ಕವಿ ನೈಟ್ಗೆ 150 ಮಾತ್ರನಾ ರೀ? ಏನ್ರಿ ಅದು? ಅಂದ್ರೆ ಸರ್, ನೀವು ನೈಟ್ ಎಲ್ಲ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದಕ್ಕೆ. ಆಕ್ಚುಲಿ ಇದಕ್ಕೆ ಯಾರು ಟಿಕೆಟ್ ತಗೊಂಡಿಲ್ಲ, ನಾವೇ ಕರ್ದು ಕೂರ್ಸಿರೋದು. ಯಾಕೆ 150 ಕಡಿಮೆ ಆಯ್ತಾ? ಕರ್ಮ, ಹಾಡ್ತೀನಿ ಬಿಡಿ. ಶುರು ಮಾಡಿ. ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಈ ಅಪಾರ್ಟ್ಮೆಂಟ್ ಅಪ್ಸರೆ ಅಸೋಸಿಯೇಷನ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮನ ಶುರು ಮಾಡೋಣ. ನನ್ನ ಜೊತೆ ತಬಲಕ್ಕೆ ಸಾಥ್ ನೀಡಲಿದ್ದಾರೆ ನಮ್ಮ ಶಿರ್ಷಾಡ್ ಶಿವ ಅವರು. ಧನ್ಯವಾದಗಳು. ಸಾರಿ ಗ ಮ ಪದ ನಿ ಸಾ ನಿ ದ ಪ ಮ ಗ ರಿ ಸ. ನಾವಿನ್ನೂ ಶುರುವೇ ಮಾಡಿಲ್ಲ. ಶುರುನೇ ಹಿಂಗ? ಹೌದು, ಗಂಟ್ಲು ಸರಿ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ಓಪನ್ ಆಗ್ಬೇಕು. ಶುರು ಮಾಡಿ ಸರ್, ಶುರು ಮಾಡಿ. ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ, ಊರಿನಾಚೆ ದೂರ ದಾರಿ ಸೇರುವ ದಾರಿಯಲ್ಲಿ ಕಾಡು ಕುದುರೆ ಓಡಿ ಬಂದಿತ್ತ. ಯಾಕೆ ನೋಡಿ, ಈಗ ನಮ್ಮ ವೇದಿಕೆಗೆ ಒಬ್ರು ಮುಖ್ಯವಾದ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಹರಿ ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ಘಮಘಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವನಂದಿ. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನು. ನಮಸ್ಕಾರ ಸರ್, ತಗೊಳ್ಳಿ. ನಮಸ್ತೆ ಅಕ್ಕ ಅವರೇ. ನಾನ್ ನಿಮಗೆ ನೆನ್ನೆನೆ ಹೇಳಿಲ್ವಾ, ಒಂದು ಕಾರ್ಯಕ್ರಮ ಮುಂಚೆ ಕರ್ಸಿ, ಆ ಕಾರ್ಯಕ್ರಮ ಆದ್ಮೇಲೆ ಕರ್ಸಿ ಅಂತ. ಸಡನ್ ಆಗಿ ಕರ್ಸಿ ಇಂತ ಸಂಗೀತಗಾರರಿಗೆ ಅವಮಾನ ಮಾಡ್ದಂಗ ಆಗಲ್ವಾ? ಅಲ್ಲ ಸರ್, ನಾವೆಲ್ಲಿ ನೀವೆಲ್ಲಿ? ಈ ಕಾರ್ಯಕ್ರಮನ ನಾಳೆ ಬೇಕಾದ್ರೆ ಇಟ್ಕೋಬಹುದು ಸರ್, ಬಟ್ ನಿಮಗ್ ಟೈಮ್ ಸಿಗಲ್ವಲ್ಲ, ಅದಕ್ಕೆ. ನೋಡಮ್ಮ, ತಪ್ಪು ಮಾತಾಡ್ತದೆ ನೀನು. ಕಲೆ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ. ಕಲೆಗೆ ಬೆಲೆ ಕೊಡಿ, ಅದ್ರಲ್ಲೂ ಇಂತ ಇಬ್ರು ಸಂಗೀತಗಾರರಿಗೆ ಮೊದಲು ಬೆಲೆ ಕೊಡಿ. ಇವ್ರು ಕೊಡೋ ಒಂದ್ ಸಾಂಗು ನಮ್ಮನ್ನ ಹೀರೋ ಮಾಡಿ ಎಲ್ಲೋ ತಗೊಂಡೋಗ್ಬಿಡುತ್ತೆ.
ನಮ್ದೆಲ್ಲ ಮುಗೀತು, ನೀವು ಶುರು ಮಾಡಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ಓಣಿ ಹಿಡಿದನ ಬರುವಾಗ ಕಲ್ಲು ಹೊಡಿತಿದ್ದೆ ನಿಂತ ಕಿಡಿಕ್ಯಾಗ ನೋಡಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ಓಣಿ ಹಿಡ್ದನ ಬರುವಾಗ ಹಳ್ಳ ಹೊಡಿತಿದ್ದಿ ನಿಂತ ಕಿಡಿಕ್ಯಾಗ, ಓಣಿ ಹಿಡ್ದನ ಬರುವಾಗ ಹಳ್ಳ ಹೊಡಿತಿದ್ದಿ ನಿಂತ ಕಿಡಿಕ್ಯಾಗ, ಮನಸಾತು ಯಾಕೆ ನೋಡಿ ಇವ್ರೆ, ಯಾವ್ದೋ ನಾಯಿ ನನ್ ಮಕ್ಳು ರೋಡ್ ಮಧ್ಯೆನೆ ಕಾರ್ ನಿಲ್ಸ್ಬಿಟ್ಟಿದಾರಂತೆ, ಸ್ವಲ್ಪ ಹಂಗೆ ಅನೌನ್ಸ್ ಮಾಡ್ಬಿಡಿ ತಗೊಳ್ಳಿ. ರೀ ನಾವು ಹಾಡಕ್ ಬಂದಿರೋದು ಅನೌನ್ಸ್ ಮಾಡಕ್ಕಲ್ಲ. ಅಯ್ಯೋ, ಹಾಡ್ತಾನೆ ಅನೌನ್ಸ್ ಮಾಡ್ರಿ. ನೋಡಿ, ಈಗ ಗಾಡಿ ಓಡ್ತಾ ಇರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಟಿವಿ ನೋಡ್ತೀವಿ, ಅದು ಬಿಡಿ, ಸ್ಕಿಟ್ ನಡೀತಾ ಇರ್ಬೇಕಾದ್ರೆ ಮೊಬೈಲ್ ನೋಡಲ್ವಾ? ಕಾರ್ 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 ಎಲ್ಲೋಡಿ ಕಾರ್ ಎಲ್ಲೋಡಿ ಕಾರೆ ಕರ್ಬಾರು ಮಧ್ಯ ನಿಲ್ಸೋರು ಯಾರು? K01 2 3 4 5 ಮುಗಿರಿ ಮೊಕ್ಕೆ. ಇನ್ನೊಂದ್ಸಲ ಹೇಳಿ ನಂಬರ್ನ. K01 2 3 4 5. ಅಯ್ಯಯ್ಯ, ಇದ್ ನನ್ ಕಾರ್ ನಂಬರು. ಪ್ರೋಗ್ರಾಮ್ ಮುಗಿಯೋವರೆಗೂ ಗಾಡಿ ಎಲ್ಲೂ ಅಳ್ಳಾಡಲ್ಲ ಅಂತ ಹೇಳಿ, ಆಮೇಲೆ ನನ್ನ ಹತ್ರ ಏನು ಕಿತ್ಕೊಳಕ್ ಆಗಲ್ಲ ಅಂತಾನು ಹೇಳಿಪ್ಪ. ತೆಗೆಯಲ್ವಂತೆ ತೆಗಿಯಲ್ಲ ಗಾಡಿ ತೆಗಿಯಲ್ಲ ನನ್ ಗಾಡಿ ತೆಗಿಯಲ್ಲ. ನೀವು ಶುರು ಮಾಡಿ. ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಹೊಂದಿ ಓಡಿ ಬಂದಿತ್ತ, ಹೊಟ್ಟೆ ತುಂಬಾ ಗೆಣಸು ತಿಂದು ಸ್ಟೇಜ್ ಮೇಲೆ ಕುಣಿದು ಹೊಟ್ಟೆ ತುಂಬಾ ಗೆಣಸು ತಿಂದು ಸ್ಟೇಜ್ ಮೇಲೆ ಕುಣಿದು ಕಾಡು ಹೊಂದಿ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಯಾಕ್ರಿ? ನೋಡಿ, ನಮ್ ಸ್ಟೇಜ್ಗೆ ಈಗ ಇನ್ನೊಬ್ರು VIP ಎಂಟ್ರಿ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ತಗೊಳ್ಳಿ. ನಮಸ್ತೆ ಎಕೋ ವರ ಅವರಿಗೆ. ಸರ್, ನಮ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತ ನುಡಿಗಳು ಸರ್, ಪ್ಲೀಸ್. ಅಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಇಂಥ ಕಾರ್ಯಕ್ರಮ ನಡೆಸೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರುವಂತ ಒಂದು ಅವಕಾಶ ಸಿಗುತ್ತೆ. ಅದಲ್ಲದೆ ಇಂಥ ಸಂಗೀತಗಾರರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಮತ್ತೆ ನಾವು ಇಲ್ಲಿಗೆ ಬಂದಾಗ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡುವಂತ ಒಂದು ಸೌಭಾಗ್ಯ ಸಿಗುತ್ತೆ. ಸೊ ಎಲ್ಲ ಅಪಾರ್ಟ್ಮೆಂಟ್ ಅವರು ಇಂಥ ಪ್ರೋಗ್ರಾಮ್ ನಡೆಸೋದ್ರಿಂದ ಒಂದು ಒಳ್ಳೇದಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆ. ಸರ್, ಯಾವ್ದಾದ್ರು ಒಂದ್ ಡೈಲಾಗು ಸರ್, ಪ್ಲೀಸ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಮಜಾ ಬೇಕು ಅಂದ್ರೆ ಮಜಾ ಭಾರತ ನೋಡು. ಬಟ್ ಈ 3 ಅಡಿ ಸಿಂಹನ ಇಲ್ಲೇ ನೋಡು, ಕಣ್ಣು ಮಿಟುಕ್ಸ್ತೆ ನೋಡು. ಜೋರಾದ ಚಪ್ಪಾಳೆ. ಒಂದ್ ನಿಮಿಷ ಸರ್, ತಗೊಳ್ಳಿ. ಸರ್, ಒಂದ್ ನಿಮಿಷ. ಬರ್ಬೇಕಾದಾಗೇನೋ ಆ BGM ನಲ್ಲಿ ಬಂದ್ರಿ, ಹೋಗ್ಬೇಕಾದ್ರೆ ನಿಮ್ ಸ್ಟೈಲಲ್ಲಿ ಹೋಗಿ ಸರ್. ಮಾನ್ಯರಲ್ಲಿ ವಿನಂತಿ, ಯಾರೇ ಟಿಕೆಟ್ ತಗೊಂಡು ಇನ್ನೂ ದುಡ್ಡು ಕೊಟ್ಟಿಲ್ವೋ ಅವರು ಈ ಕಾರ್ಯಕ್ರಮದ ಮಧ್ಯೆನೆ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಲೋ, ನಾನು ಈಗಷ್ಟೇ ಸಿಂಗರು, ಮುಂಚೆ ಐಟಮ್ನೆಲ್ಲ ಗಾಡಿಯಲ್ಲಿ ಹಾಕೊಂಡು ಓಡಾಡ್ತಾ ಇದ್ದೆ. ಏನು ನನ್ಗೆ ಆವಾಜಾ? ಹೌದು. ಪೇಮೆಂಟ್ ಬೇಕು ಬೇಡವಾ? ಬೇಕು. ಮತ್ ಹಾಡು ನೀವು ಶುರು ಮಾಡಿ. ಲಿಸ್ಟ್ ಕೊಡಿ. ನಮ್ ಕಾರ್ಯಕ್ರಮಕ್ಕೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಇದ್ರಲ್ಲಿ ಇದೆ, ಸ್ವಲ್ಪ ಹಂಗೆ ಅನೌನ್ಸ್ ಮಾಡ್ಬೇಕು. ಮಾಡಲ್ಲ ರೀ. ಯಾಕೆ ಮಾಡಲ್ಲ? ಪೇಮೆಂಟ್ ಬೇಕೋ ಬೇಡವಾ? ಬೇಕು. ಮತ್ ಮಾಡಿ. ತಿರುಪತಿ ತಿರುಮಲ ವೆಂಕಟೇಶ, ಕಾಸು ಕೊಟ್ಟವ್ರ ಹೆಸರು ಕೇಳು ಒಂದು ನಿಮಿಷ. ನಂದೀಶ 150, ಮಲ್ಲಿ 250, ನನಗೇನೆ ಕೊಟ್ಟೇ ಇಲ್ಲ ಪೇಮೆಂಟು. ತಿರುಪತಿ ತಿರುಮಲ ವೆಂಕಟೇಶ,
ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ನೋಡಿ ಇವ್ರೆ, ನಾನ್ ಕೊಡೋ ದುಡ್ಡು ನಿಮ್ಗೆ ತುಂಬಾ ಅಮೂಲ್ಯವಾದದ್ದು. ಇದನ್ನ ಜಾಸ್ತಿ ಖರ್ಚು ಮಾಡದೆ ಹಂಗೆ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. 50 ರೂಪಾಯಿ. ಹೌದು, ಅವ್ರಿಗತ್ತು ನಿಮಗ್ 40. ನೋಡಿ, ಇದ್ರಲ್ಲಿ ಫಾರಿನ್ ಎಲ್ಲ ಸುತ್ತಾಡ್ಬೋದು ಗೊತ್ತಾ. ಜಾಸ್ತಿ ಖರ್ಚು ಮಾಡ್ಬಿಡಿ, ಇಟ್ಕೊಳ್ಳಿ. ಫಾರಿನ ಇವಾಗ ಹಾಡ್ ಶುರು ಮಾಡಿ ಯಾವ ಹಾಡು ಆಡ್ತಿದ್ದೆ? ಕಾಡು ಕುದುರೆ ಓಡಿ ಬಂದಿದ್ದ. ಅದಲ್ಲ, ಕಾಡದ ಕಡಲಿಗೆ ಹಂಬಲಿಸಿದೆ ಮನ. ಅಲ್ಲ, ಮಾನ್ಯರಲ್ಲಿ ವಿನಂತಿ, 5 ನಿಮಿಷ ಟೈಮ್ ಇದೆ. ಟೀ ಕಾಫಿ ಕುಡಿಯೋರೆಲ್ಲ ಹೋಗಿ ಕುಡ್ಕೊಂಡ್ ಬರ್ಬೋದು. ಸರ್, ಈಗ ನೀವು ಹಾಡ್ತಾ ಇದ್ರಲ್ಲ ಕಾಗೆ ಕವಿಯವರೇ, ಮಧ್ಯದಲ್ಲಿ ನಾನು ನಿಮ್ಮನ್ನ ಮಾತಾಡ್ಸಕ್ ಪ್ರಯತ್ನ ಪಡ್ತಿದ್ದೆ. ನಾವು ಹಾಡ್ನಲ್ಲಿ ಅದನ್ನೇ ನಾನು ಹೇಳಕ್ ಬಂದೆ. ನಾನು ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಕೊಡ್ಬೇಕಿತ್ತು. ನಿಮ್ದು ಆ ಶ್ರುತಿ, ರಾಗ, ಟೆಂಪೋ ಏನೇನಿದೆ ಸಂಗೀತದಲ್ಲಿ ಎಲ್ಲಾನು ಎಷ್ಟು ನೀಟಾಗಿ ಫಾಲೋ ಮಾಡ್ತಿದ್ರಿ ಅಂದ್ರೆ ಎಲ್ಲೂ ತಪ್ಪೇ ಹುಡುಕಕ್ ಆಗ್ತಿಲ್ಲ. ನಾನು ಫುಲ್ ಕಳೆದೋಗಿದ್ದೆ. ಇನ್ನು ಗುರೂಜಿ ಬಗ್ಗೆ ಕೇಳ್ಬೇಕಾ? ಗುರೂಜಿನೂ ಕಳೆದೋಗಿದ್ರು, ಅವ್ರ ಹತ್ರನೇ ಕೇಳ್ಬಿಡ್ತೀನಿ. ಗುರುಗಳೇ, ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಾ ಕನ್ನಡ ಕೋಗಿಲೆಗೆ ಬಂದಿದ್ರೆ ಅಲ್ವಾ? ಪಾಪ ಮಕ್ಕಳು ಏನ್ ಕತೆ ಅವ್ರದ್ದು. ಟಾಪಿಕ್ ತಕೊಂಡ್ರೆ ಇಟ್ಸ್ ಮೋರ್ ನಮ್ಮ ಆರ್ಕೆಸ್ಟ್ರಾ, ವಿಚ್ ಆಕ್ಚುಲಿ ನಾನು ಬಂದಿದ್ದೆ ಅದ್ರಿಂದಲೇ ಆರ್ಕೆಸ್ಟ್ರಾ ಮಾಡ್ಕೊಂಡು. ಈ ತರ ಕ್ಯಾರೆಕ್ಟರ್ಸ್ ತುಂಬಾ ಜನ ಇರ್ತಾರೆ. ಆಮೇಲೆ ಈಗಲ್ಲ, ಮುಂಚೆ ಇತ್ತು ಯಾವುದು ಆ ಡಿಲೇ ಪ್ಯಾಟರ್ನ್. ಎಲ್ಲ ಆರ್ಕೆಸ್ಟ್ರಾದಲ್ಲಿ ಬಂದ್ರೆ ಅನುಪಮ 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 ಅಂತ ಅದು ಡಿಲೇ ಇತ್ತು. ಆಕ್ಚುಲಿ ನಾವೊಮ್ಮೆ ಮಾಡುವಾಗ ನಮ್ಮ ಸಿಂಗರ್ ಒಬ್ರು ಇದೆ ನಯನ ಅಂತ, ಈ ಡಿಲೇ ಕೊಡಕ್ಕೆ ಇನ್ನೊಬ್ಬರನ್ನ ಕರೆಸೋದು. ಅವ್ರು ಬಂದು ಅವ್ರು ಚೇರ್ ಹಾಕೊಂಡು ಅವರು ಬರೀ ಡಿಲೇ ಕೊಡಕ್ಕೆ, ಅವ್ರು ಕೊಡೋಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಈಗ ಅದು ಆಕ್ಚುಲಿ ಬರೀ ನಯನ 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 ಬರಬೇಕು. ಅದನ್ನ ಸ್ವಲ್ಪ ಬೇಗ ಮಾಡಿಬಿಟ್ಟಿದ್ರು. ಕುಮಾರಿ ನಾಯ್ ನಾಯ್ ನಾಯ್. ಆಕ್ಚುಲಿ ಟೈಮಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರಲ್ಲಿ. ಚೆನ್ನಾಗಿತ್ತು. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಗುಡ್ ಜಾಬ್ ಎವ್ರಿಬಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನಮ್ಮ ಕಾಗೆ ಕವಿಯವರು ಪಾತಾಳದಲ್ಲಿ ಹಾಡಿದ ಹಾಡುಗಳು ಹೇಗಿತ್ತು? ಕಾಗೆ ಕವಿಯವರ ಹಾಡುಗಳು ನಿಜವಾಗ್ಲೂ ಒಂಥರ, ನಾನು ಹಾಡ್ ಕೇಳ್ತಾ ತಲ್ಲೀನಳಾಗ್ಬಿಟ್ಟೆ ನಾನು. ಅಂಡ್ ವರಲಕ್ಷ್ಮಿ ಯಾವ ಸೆಲೆಬ್ರಿಟಿ ಅಂತ ನಿಮ್ಗೆ ಇಂಟ್ರೊಡಕ್ಷನ್ ಸಿಕ್ತಲ್ವಾ? ಅಪಾರ್ಟ್ಮೆಂಟಿಗೆ ಸೆಲೆಬ್ರೇಟ್. ಓ ಹೌದಾ? ಅಪಾರ್ಟ್ಮೆಂಟ್ ಅಪ್ಸರೆ. ಅಂಡ್ ಅವರು ನಿಮ್ಮ ಹಲ್ಲಂದ್ರೆ ಇಷ್ಟ ಅಲ್ವಾ, ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಎಷ್ಟೊಂದು ವಿಷಯದಲ್ಲಿ. ನನ್ನ ಫಾಲೋ ಮಾಡೋದಾ? ಗುಡ್. ಆಕ್ಚುಲಿ ಮಾಡಿ, ಒಳ್ಳೇದದು. ನೀವೇನೇನ್ ಹೇಳಿದ್ರು ಎಲ್ಲ ಡೂ ಇಟ್. ಖುಷಿ ಆಯ್ತು ಕೇಳಿದಾಗ. ವಾವ್. ನನ್ಗೂ ಅಷ್ಟೇ, ಕೂದ್ಲಲ್ಲಿ ಒಂದ್ ದಿವ್ಸ ಇದ್ಲು ನಂಗೆ ಗೊತ್ತೇ ಇಲ್ಲ. ನೆಕ್ಸ್ಟ್ ಡೇ ಬಾಚಿದಾಗ ಕೆಳಗ್ ಬಿಟ್ಬಿಟ್ಟು ಬೆಳಿಗ್ಗೆ ಬಾಚ್ತಾ ಇದ್ದಿದ್ವಿ. ಅದಕ್ಕೆ ಯಾವ್ದು ನನಗೆ ಹೆಸರು ಇಟ್ಬಿಟ್ರು, ಗಂಗಾಧರ ವರಾಧರ ಅಂತ. ವೆರಿ ನೈಸ್ ಇಟ್ ವಾಸ್. ಅಂಡ್ ತುಂಬಾನೇ ಇಷ್ಟ ಆಗಿದ್ದು ಸ್ಕಿಟ್ ಅಲ್ಲಿ ನನಗೆ ವರ. ಯು ನೇಲ್ಡ್ ಇಟ್ ವರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಎಲ್ಲ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ಸ್ಪೆಷಲ್ ಎಪಿಸೋಡ್ಗಳ ಜೊತೆಗೆ ಇನ್ನಷ್ಟು ಮನೋರಂಜನೆನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಇದು ಕಲರ್ಸ್ ಸೂಪರ್ ಡೂಪರ್ ಕಾಮಿಡಿ ಶೋ ಮಜಾ ಭಾರತ ಸೀಸನ್ 3 ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಮಾಡ್ತಾ ಇರಿ. ಐ ಲವ್ ಯು ಆಲ್. ಹ್ಯಾಪಿ ವೀಕೆಂಡ್. ಶುಭರಾತ್ರಿ.